ರಾಯಚೂರಿನಲ್ಲಿ ಒಂದು ವಿಚಿತ್ರ ಪ್ರೇಮ ಕಥೆ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಯಾದಗಿರಿ ಜಿಲ್ಲೆಯ PSI ವೀರೇಶ್ ಮತ್ತು ರಾಯಚೂರು ಜಿಲ್ಲೆಯ ಮಹಿಳೆ ಪೇದೆ ನಡುವಿನ ಸಂಬಂಧ ಇದೀಗ ಪೊಲೀಸ್ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. PSI ವೀರೇಶ್ ಹೇಳುವ ಪ್ರಕಾರ ಇವರಿಬ್ಬರ ನಡುವೆ ಕಳೆದ 8 ವರ್ಷಗಳಿಂದ ಪ್ರೀತಿ ಸಂಬಂಧವಿತ್ತು. ಅವರು ರಾಯಚೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ಒಂದೇ ಮನೆಯಲ್ಲಿ ವಾಸವಾಗಿದ್ದೆವು. ನಮ್ಮಿಬ್ಬರ ನಡುವೆ ಗಾಢ ಸಂಬಂಧ ಇತ್ತು ಎಂದು ಹೇಳುತ್ತಿದ್ದಾರೆ. ಈ ಅವಧಿಯಲ್ಲಿ ನಾನು ಅವಳಿಗೆ 35,75,000 ರೂಪಾಯಿ ಹಣ ಖರ್ಚು ಮಾಡಿದ್ದೇನೆ ಎಂದು ವೀರೇಶ್ ಆರೋಪಿಸಿದ್ದಾರೆ. ಇದಲ್ಲದೆ ನನ್ನ ತಿಳುವಳಿಕೆ ಇಲ್ಲದೆ ಅವಳು ಗರ್ಭಪಾತ ಮಾಡಿಸಿಕೊಂಡಿದ್ದಾಳೆ ಎಂದು ಕೂಡ ಆರೋಪಿಸಿದ್ದಾರೆ. ನಮ್ಮಿಬ್ಬರ ನಡುವೆ ಮದುವೆ ಆಗುವುದಾಗಿ ಮಾತುಕತೆ ಕೂಡ ಆಗಿತ್ತು. ಆದರೆ ಈಗ ಅವಳು ನನ್ನನ್ನು ದೂರ ಮಾಡುತ್ತಿದ್ದಾಳೆ. ನನ್ನ ಬಗ್ಗೆ ತಪ್ಪು ಮಾಹಿತಿ ನೀಡಿ ನನ್ನಿಂದ ದೂರ ಮಾಡಿದ್ದಾಳೆ ಎಂದು ವೀರೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೀಗ ಆ ಮಹಿಳೆ ಪೇದೆಗೆ ಇದೇ ತಿಂಗಳು 7ರಂದು ಮತ್ತೊಬ್ಬರ ಜೊತೆ ಮದುವೆ ನಿಶ್ಚಯವಾಗಿದೆ. ಇದರಿಂದ ಬೇಸರಗೊಂಡಿರುವ PSI ವೀರೇಶ್ ಮದುವೆಯನ್ನು ನಿಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಅವಳು ನನ್ನ ಹೆಂಡತಿ, ನನಗೆ ಅವಳು ಬೇಕು ಎಂದು ಅವರು ಹೇಳುತ್ತಿದ್ದಾರೆ. ಮೂಲತಃ ವಿಜಯಪುರ ಜಿಲ್ಲೆಯ ಸಿನ್ನಂಗಿ ಭಾಗದವರಾದ ಈ ಇಬ್ಬರ ನಡುವಿನ ಈ ಪ್ರೇಮ ಕಥೆ ಈಗ ಕಾನೂನು ಮತ್ತು ನೈತಿಕ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಈ ಘಟನೆ ಸತ್ಯ ಏನೆಂಬುದು ತನಿಖೆಯಿಂದ ತಿಳಿಯಬೇಕಿದೆ. ಆದರೆ ಈ ಪ್ರಕರಣ ಈಗ ಸಾರ್ವಜನಿಕರ ಗಮನ ಸೆಳೆದಿದ್ದು ಮುಂದೇನು ನಡೆಯಲಿದೆ ಎಂಬುದು ಕುತೂಹಲ ಎಲ್ಲರಲ್ಲೂ ಮೂಡಿಸಿದೆ.